ಬಾಬಾ ಬಾಬಾ ನಿನ್ನ ಯಾದಿಯ ಜ್ಯೋತಿಯಲ್ಲಿ ನಾನು ಬಂಗಾರ ಆತ್ಮವಾಗುವೆ. ಸ್ಮರಣೆಯ ಖಾಸಿಯಲ್ಲಿ ನೇತಾಡುತ್ತಾ ನನ್ನ ಪ್ರತಿ ಶ್ವಾಸವು ಶಿವಮಯವಾಗುವೆ. ಬಾಬಾ ಬಾಬಾ ನಿನ್ನ ಯಾದಿಯ ಜ್ಯೋತಿಯಲ್ಲಿ ನನ್ನ ಜೀವನವೇ ಬದಲಾಗುವೆ. ಕಣ್ಣಿನ ಶುದ್ಧತೆ ಕ್ಷಣದಲ್ಲೇ ಕರಗುವುದು. ಜ್ಞಾನ ನೇತ್ರ ತೆರೆದಾಗಲೇ ಬುದ್ಧಿಯಲ್ಲಿ ಹೊಳೆಯುವ ಸತ್ಯವೇ ನಾನು ಆತ್ಮ, ದೇಹವಲ್ಲ, ಪ್ರಯಾಣಿಕನಲ್ಲವೇ. ವಿಕಾರಗಳ ಬಲ ಕಡಿಮೆಯಾಗುವುದು. ಬಾಬನ ಯೋಗದ ಅಗ್ಗಿ ಬರುವಾಗಲೇ ನಾವು ಎಲ್ಲರೂ ಭೈ 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 ಬೆಹೆಂಗಳು. ಆತ್ಮ ಸಂಬಂಧ ನಮ್ಮ ನಿಜವಾದ ಬಾಂಧವ್ಯ. ಈ ಸಂಬಂಧ ಜಾಗೃತಿಯಲ್ಲಿರಿಸಿದಾಗ ಕಣ್ಣಿಗೂ ಬರುತ್ತದೆ ದೈವಿ ಪ್ರೈತ್ರ. ಬಾಬಾ ಬೋಧಿಸುವ ದಾರಿ ಪ್ರೀತಿ ಮಾತ್ರ ಆತ್ಮದಿಂದಲೇ ಹರಿಯಲಿ ಮಗನೇ. ಬಾಬಾ 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 ನಿನ್ನ ಯಾದಿಯ ಜ್ಯೋತಿಯಲ್ಲಿ ನಾನು ಬಂಗಾರ ಆತ್ಮವಾಗುವೆ. ಸ್ಮರಣೆಯ ಭಾಸಿಯಲ್ಲಿ ನೇತಾಡುತ್ತಾ ನನ್ನ ಪ್ರತಿ ಶ್ವಾಸವು ಶಿವಮಯವಾಗುವೆ. ವಾತಕದೀರುವ ಎನ್ನುವಾಗಲೇ ಮನದಲ್ಲಿ ಏರುತ್ತದೆ ಯೋಗದ ನಶೆ. ನಮ್ಮನು ದೇವರು ಸ್ವತಃ ಬೋಧಿಸುತ್ತಾರೆ. ಇದಕ್ಕಿಂತ ದೊಡ್ಡ ರಾಜಾಂಗ ಇನ್ನೇನು ಮನುಜನೇ. ಜೀವನದ ಉದ್ದೇಶ ಒಂದೇ, ಯಾದಿಯಲ್ಲಿ ಉಳಿದು ಪುನಃ ದೇವತೆಯಾಗುವುದೇ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಪಂಚಶತ್ರು ನಾಶವಾಗುವುದು. ಯಾದಿಯ ಆಂತರಿಕ ಜ್ವಾಲೆಯಿಂದಲೇ ಪಾಪಗಳ ಗುರುತು ಕರಗಿ ಹೋಗುವುದು. ಆತ್ಮ ಬಂಗಾರವಾಗುವುದು. ಜ್ಞಾನದ ರಸ ಬುದ್ಧಿಯಲ್ಲಿ ತುಂಬುವುದರಿಂದಲೇ ಭಕ್ತಿಯಲ್ಲಿ ಹುಡುಕುತ್ತಿದ್ದರು ಚಿತ್ರಗಳಲ್ಲಿ. ಈಗ ತಂದೆ ಬಂದಿದ್ದಾರೆ ನೆರವಾಗಿ. ಸತ್ಯ ಜ್ಞಾನ ನೀಡಲು, ದಾರಿ ತೋರಿಸಲು, ಮಾಯೆಯ ಬಂಧನದಿಂದ ಬಿಡಿಸಲು. ನಿಶ್ಚಯ ಬುದ್ಧಿಯ ಮಕ್ಕಳಿಗೆ ಬಾಬಾ ಜೊತೆ ಯೋಗ ಸ್ವಾಭಾವಿಕವಾಗುತ್ತದೆ. ಸಂಶಯ ಬಂದರೂ ಸೆಕೆಂಡಿನಲ್ಲಿ ಕರಗುವುದು. ಒಬ್ಬ ಬಾಬಾ ಬಾಕಿ ಶೂನ್ಯ. ನಿಶ್ಚಯದಿಂದಲೇ ಅಶರೀರ ಸ್ಥಿತಿ ಅಭ್ಯಾಸ ಬಂದಾಗ ಆತ್ಮವನ್ನೇ ಅನುಭವಿಸುವೆ. ಬಾಬಾ ಬಾಬಾ ನಿನ್ನ ಯಾದಿಯ ಜ್ಯೋತಿಯಲ್ಲಿ ನನ್ನ ಆತ್ಮ ಪ್ರಕಾಶವಾಗುವೆ. ವಿಕಾರಗಳ ಮೋಡ ಕರಗಿ ಹೋಗುವೆ. ಸ್ವದರ್ಶನ ಚಕ್ರ ಹೊಳೆಯುವೆ. ಯಾದಿಯಲ್ಲಿ ನೀನಿದ್ದಾಗ ಮಾತ್ರ ನಾನು ನಿಜವಾದ ನಾನು ಆಗುವೆ. ಓಂ ಶಾಂತಿ, ಓಂ ಶಾಂತಿ. ಬಾಬಾ ನಿನ್ನ ಯಾದಿಯಲ್ಲೇ ನೆಲೆಸುವೆ.